ನನಗೆ ಒಂದು ಕ್ಷಣ ಅಂತೂ ಅಮ್ಮ ನನ್ನ ಅಕೌಂಟ್ ಇಲ್ಲ ಅಂದಿದ ತಕ್ಷಣ ನಂಗೆ ನಾನು ಫುಲ್ ಶಾಕ್ ಅಲ್ಲಿ ಇದೀನಿ. ಯಾರು ಈ ತರ ಆಕ್ಟ್ ಮಾಡ್ಬಿಡ್ರಿ ಪಾಪ ಅವನ ಅಕೌಂಟ್. ನನ್ನ ಸ್ವಂತ ಫೋನ್ ಇಂದ ಕೂಡ ನಾನು ಎತ್ಕೊಂಡು ಹೋಗ್ಬಿಟ್ಟು ವ್ಲಾಗ್ ಮಾಡಿಲ್ಲ ನಾನು. ನಂಗೆ ಏನು ಒಂದು ಚೂರ್ ನಂಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ. ಇನ್ನ ನಾನು ₹1 ಸಂಪಾದನೆ ಮಾಡಿಲ್ಲ ಯೂಟ್ಯೂಬ್ ಅಲ್ಲಿ. ನೀವ್ ಅನ್ಕೋಬಹುದಷ್ಟೇ. ನಾನು ಅಮ್ಮ ಇದವ್ರಿಗೆ ಹೇಳಲ್ಲ, ಓಪನ್ ಆಗಿ ಹೇಳ್ತಾ ಇದೀನಿ. ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಏನ್ ನೋಡ್ತಾ ಇದ್ರೆ ಈ ಮುಕ್ಕುಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್ ನ ಗುರು, ನಾನು ಇದು ಏನೋ ಕಾಸು ಮಾಡ್ಕೋಬೇಕು, ದುಡ್ಡು ಮಾಡ್ಕೊಂಡು ನಾನು ಬೆಳೆದು ಬಿಡ್ಬೇಕು ಅಂತ ಮಾಡಿಲ್ಲ ಗುರು. ಇದು ನನ್ನ ಆಸೆ ಗುರು. ನಾನು ಚಿಕ್ಕ ವಯಸ್ಸಿಂದ ನಾನು ಯೂಟ್ಯೂಬರ್ ಆಗ್ಬೇಕು ಅನ್ನೋದು ಒಂದು ಆಸೆ. ನಾನು ಸೆಕೆಂಡ್ PUC 10th ಅಲ್ಲಿ ಓದ್ತಿದ್ದಾಗೆಲ್ಲ ನಾನು ಹಿಂಗೆ ಫೋನ್ ಹಿಡ್ಕೊಂಡು ನಾನು ವ್ಲಾಗರ್ ಆಗ್ತೀನ ಅಂತ ಹೋಗ್ತಿದ್ದೆ. ಫಸ್ಟ್ ವ್ಲಾಗ್ ನಾನು ಯಾವ್ದೋ ಒಂದು ದೇವಸ್ಥಾನ ವ್ಲಾಗ್ ಮಾಡಿದ್ದೆ. ಬೇಕಂದ್ರೆ ಹೋಗಿ ನೋಡಿ. ನನಗೆ ಡ್ರೆಸ್ಸಿಂಗ್ ಸೆನ್ಸ್ ಗೊತ್ತಿಲ್ಲ, ಯಾವ ತರ ಆಂಗಲ್ ಹಿಡ್ಕೋಬೇಕು ಅಂತ ಗೊತ್ತಿಲ್ಲ. ಯೂಟ್ಯೂಬರ್ ಆಗ್ಬೇಕು, ನಿಮ್ ಮಕ್ಕದಲ್ಲಿ ನಗು ತರಿಸ್ಬೇಕು, ಇದೊಂದೇ ಇದ್ದಿದ್ದು ಗುರು. ನೀವು ನಂಬಿದ್ರೆ ನಮ್ಮಿ, ಇದೇ ಮನೆಯಲ್ಲಿ ಕುತ್ಕೊಂಡು ನಾವಲ್ಲಿ ಒಂದ್ 3 ವರ್ಷ ಹಿಂದೆ ಅಲ್ಲಿ ಕುತ್ಕೊಂಡು ನಾನು ನಮ್ಮಮ್ಮ ಎರಡೆರಡು ವ್ಯೂಸ್ ನ ಲೆಕ್ಕ ಹಾಕೊಂಡಿದ್ವಿ ಗುರು. ಎರಡೆರಡು ವ್ಯೂಸ್ ನ ಲೆಕ್ಕ ಹಾಕೊಂಡಿದ್ವಿ. ನಿಜವಾಗ್ಲೂ ಆ ಸ್ಟೇಜ್ ತನಕ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀರಾ. ನಿಮ್ಗೆ ತುಂಬ ಹೃದಯದ ನಿಜ ಏನ್ ಹೇಳ್ಬೇಕು ಗೊತ್ತಿಲ್ಲ. ತುಂಬಾ ಥ್ಯಾಂಕ್ಸು. ಯಾರು ಏನ್ ಮಾಡಿದ್ರೋ ಗೊತ್ತಿಲ್ಲ. ನಿನ್ನೆ ಆ ಕಚಡಾ ಬೇವರ್ಸಿಗಳು ಯಾಕೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಕ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಹ್ಯಾಕ್ ಮಾಡಿ 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 ಲಾಸ್ಟ್ಗೆ ನನ್ನ ಅಕೌಂಟ್ ರಿಮೂವ್ ಮಾಡೋ ತರ ಮಾಡ್ಬಿಟ್ರೆ, ಅದು ಡಿಲೀಟೆಡ್ ಅನ್ಬಿಡ್ತು, ಸೈನ್ ಔಟೇ ಮಾಡ್ಬಿಡ್ತು. ನನ್ ಫುಲ್ ಶಾಕ್ ಅಲ್ಲಿ ಇದೀನಿ. ಯಾವತ್ತು ನಾನು ನೋಡ್ತೀನಿ ಆ ಸ್ಟುಡಿಯೋನ. ನಾನು ಓಪನ್ ಮಾಡಿದ ತಕ್ಷಣ ಎಲ್ಲಪ್ಪ ನನ್ನ ಯೂಟ್ಯೂಬ್ ಅಕೌಂಟ್ ಕಾಣಿಸ್ತಾ ಇಲ್ಲ ಅಂತ ನೋಡಿದ್ರೆ, ಸರ್ಚ್ ಮಾಡಿದೀನಿ, ಸರ್ಚ್ ಅಲ್ಲಿ ಕಾಣಿಸ್ತಾ ಇಲ್ಲ ನನ್ನ ಯೂಟ್ಯೂಬ್ ಅಕೌಂಟು. ಗೈಸ್ ನಂಗೆ ಹೆವಿ ಬೇಜಾರಾಗೋಯ್ತು. ತುಂಬಾ ಅಂದ್ರೆ ಏನಾಗುತ್ತೆ, ಇವಾಗ ನೀವು ನಂಬ್ಕೊಂಡಿರ್ತೀರಾ, ಕಷ್ಟಪಟ್ಟು ಎಷ್ಟು ನಿಮ್ ಕಷ್ಟಪಟ್ಟು ಹಗಲೊತ್ತು ನೈಟ್ ಹೊತ್ತು ಅದ್ರ ಮೇಲೆ ಕಷ್ಟಪಟ್ಟು ಎಡಿಟಿಂಗ್ ಗುರು. ನಾನು ಹೇಳ್ತಾ ಇದೀನಿ, ಎಡಿಟಿಂಗು ನಾನು ಯಾರನ್ನೂ ಒಬ್ಬರನ್ನ ಕರೆಸ್ಕೊಂಡು ಇಟ್ಕೊಂಡು ನಾನು ಎಡಿಟಿಂಗ್ ಮಾಡಿಸ್ತಾ ಇಲ್ಲ. ಎಡಿಟಿಂಗು ನಾನೇ ಮಾಡ್ತೀನಿ, ವಿಡಿಯೋಸು ನಾವೇ ಮಾಡ್ತೀವಿ. ಇವೆಲ್ಲ ಮಾಡಿ ಇಷ್ಟು ಕಷ್ಟಪಟ್ಟು ಮಾಡಿರೋ ಅಕೌಂಟು ಡಿಸೇಬಲ್ ಆಗ್ಬಿಟ್ಟು, ಡಿಸೇಬಲ್ಲು ಅಲ್ಲ, ಯಾರೋ ಆಕ್ಟ್ ಮಾಡ್ಬಿಟ್ಟು ಅದನ್ನ ಎತ್ಕೊಂತಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ನೋವು ಹೆಂಗಿರುತ್ತೆ ಹೇಳಿ. ನಿಜವಾಗ್ಲೂ ಹೇಳ್ತಾ ಇದೀನಿ, ನೀವು ಒಳ್ಳೇದಾಗಲ್ಲ ಕೊಂಡ್ರೋ. ನಾವೇನೋ ಒಂದ್ ನಿಮ್ ಮಕ್ಕದಲ್ಲಿ ಒಂದ್ ಸ್ವಲ್ಪ ನಗು ತರಿಸ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ. ನೀವ್ ಯಾಕೆ ಈ ತರ ಮಾಡ್ತೀರಾ ಗೊತ್ತಾಗ್ತಿಲ್ಲ. ಸರಿ, ಮಾಡೋದ್ ಮಾಡಿದಿರಾ. ನಿಜವಾಗ್ಲೂ ಹೇಳ್ತಾ ಇದೀನಿ, ಒಳ್ಳೇದಂತೂ ಆಗಲ್ಲ ನಿಮ್ಗೆ. ನಾವೇನ್ ದುಡ್ಡಿರೋರು ಏನ್ ಅಲ್ರೋ. ನಾವು ಕಷ್ಟಪಟ್ಟು ನಾವು ಏನೋ ಒಂದ್ ಸ್ವಲ್ಪ ಪ್ರಯತ್ನ ಮಾಡಿ ನಾವು ಬರ್ಬೇಕು ಅಂತಾನೆ ಅನ್ಕೊಂಡಿದೀವಿ ಅಲ್ಲ. ನೀವ್ ಈ ತರ ಮಾಡಿದ್ರೆ ನಮ್ಗೆ ಡಿಮೋಟಿವೇಶನ್ ಆಗುತ್ತೆ, ಮೋಟಿವೇಶನ್ ಅಂತೂ ಆಗಲ್ಲ. ನಿಜವಾಗ್ಲೂ ನಾನು ಯೂಟ್ಯೂಬ್ ಕ್ವಿಟ್ ಮಾಡ್ಬೇಡ ಅನ್ಕೊಂಡ್ಬಿಟ್ಟಿದ್ದೆ ನಿನ್ನೆ. ಬಟ್ ಅದು ನಮ್ಗೆ ಗೊತ್ತಿರೋರು ಎಲ್ಲರ ಕೈಯಲ್ಲಿ ನಾನು ಮಾಡಿಸಿ ಯೂಟ್ಯೂಬ್ ನ ರಿಕವರಿ ಮಾಡಿಸ್ದೆ. ಪಾಪ ಮನಿ ಅನ್ನೋ ಹುಡುಗ, ನಮ್ಮ ಚಿಂತಾಮಣಿಯಲ್ಲೇ ಇರೋದು, ಪಾಪ ಹುಡುಗ ಬಂದು ರಿಕವರಿ ಮಾಡ್ಕೊಟ್ಟ. ತುಂಬಾ ಥ್ಯಾಂಕ್ಸ್ ಮನಿಗೆ. ಗೈಸ್ ನಿಜ ಹೇಳ್ತಾ ಇದೀನಿ, ನೀವು ನಂಬಿದ್ರೆ ನಮ್ಮಿ. ಇವತ್ತು ನನ್ನ ಜರ್ನಿ ಹೇಳ್ತೀನಿ ಕೇಳಿಲ್ಲಿ. ಒಂದು ವಿಡಿಯೋ ಮಾಡಿರ್ತೀನಿ ಓಕೆನಾ. ಫಸ್ಟ್ ಅಲ್ಲಿ ಅದು ನಾನು ಹೆಂಗೆ ಸ್ಟಾರ್ಟ್ ಮಾಡಿದೀನಿ ಅಂತ ಕೂಡ ಓಪನ್ ಆಗಿ ಹೇಳ್ತೀನಿ. ನನ್ನ ಸ್ವಂತ ಫೋನ್ ಇಂದ ಕೂಡ ನಾನು ಎತ್ಕೊಂಡು ಹೋಗ್ಬಿಟ್ಟು ವ್ಲಾಗ್ ಮಾಡಿಲ್ಲ ನಾನು. ಯಾರ ಫೋನ್ ಅಲ್ಲಿ ಹೇಳಮ್ಮ ನಾನು ಸ್ಟಾರ್ಟ್ ಮಾಡಿದ್ದು? ನನ್ನ ಫ್ರೆಂಡ್ ಮುಸ್ಲಿಂ ಹುಡುಗ, ನನ್ನ ಫ್ರೆಂಡ್ ಸಕ್ಲೈನ್, ನನ್ನ ಬೆಸ್ಟ್ ಫ್ರೆಂಡ್ ಸಕ್ಲೈನ್ ಫೋನ್ ಎತ್ಕೊಂಡು, ಮಗ ನಾನು ಈ ತರ ವ್ಲಾಗ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ನು ನನಗೆ ಸಪೋರ್ಟ್ ಮಾಡ್ದ. ಮಚ್ಚ ನೀನ್ ಮಾಡು, ನಿನ್ ಕೈಲಾಗುತ್ತೆ ಅಂತ. ನಾವು ಮಾಡಿರೋದು ಯಾವ್ದ್ರಲ್ಲಿ ಗೊತ್ತಾ? Realme 12 Pro Plus ಅಲ್ಲಿ ಮಾಡಿರ್ತೀವಿ ನಾವು ಫಸ್ಟ್ ವಿಡಿಯೋ. ಹೋಗ್ಬಿಟ್ಟು ಯಾವ್ದೋ ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡಿರ್ತೀವಿ ನಾವು, ಓಕೆನಾ. ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡಿರ್ತೀವಿ, ಅದನ್ನ ಅಪ್ಲೋಡ್ ಮಾಡಿರಲ್ಲ. ಏನೋ ಒಂದ್ ಸ್ವಲ್ಪ ಅದನ್ನ ರಿಮೂವ್ ಮಾಡ್ಬಿಡ್ತೀನಿ. ಹೋಗಿ ಮತ್ತೆ ಯಾವ್ದೋ ಒಂದು ಟೆಂಪಲ್ ಎಕ್ಸ್ಪ್ಲೋರ್ ಮಾಡಿರೋ ವಿಡಿಯೋನ ಹಾಕ್ತೀನಿ. ಗೈಸ್ ನಂಗೆ ಆಂಗಲ್ ಗೊತ್ತಿಲ್ಲ, ಪಾಪ ಅವನಿಗೂ ಗೊತ್ತಿಲ್ಲ. ಅವನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ನನ್ನ ಫ್ರೆಂಡು ಅವನು ಹಿಂಗ್ ಹಿಡ್ಕೊಂಡು ವಿಡಿಯೋ ತೆಗ್ದ. ಬೇಕಂದ್ರೆ ಇವಾಗೂ ಇದೆ ವಿಡಿಯೋ, ಬೇಕಂದ್ರೆ ನಂದು ಹೋಗಿ ಫಸ್ಟ್ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ಮಾತಾಡೋ ವೇ ಗೊತ್ತಿಲ್ಲ, ಮೂತಿ ಹೆಂಗಂದ್ರೆ ಹೆಂಗ್ ಹಿಡ್ಕೊಂಡು ಮಾತಾಡ್ತಿದ್ದೆ. ಅಲ್ಲಿ ಏನು ಗೊತ್ತಿರ್ಲಿಲ್ಲ ಗುರು. ಹೇಳ್ತಾ ಇದೀನಿ, ನೀವು ಕಮೆಂಟ್ಸ್ ಕಚಡವಾಗಿ ಕೆಟ್ಟದಾಗಿ ಹಾಕಿ ನೀವು ಬೈರಿ. ನಿಮ್ಮಿಂದಾನೇ ನಾನು ಕಲ್ತ್ಕೊಂಡು ಒಂದೊಂದು ಸ್ಟೆಪ್ಪು ಕಲ್ತ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ. ಇವತ್ತೇನು ಇಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ. ನಿಜವಾಗ್ಲೂ ಹೇಳ್ತಾ ಇದೀನಿ, ನಾನೇನೋ ದೊಡ್ಡದು ಸಾಧನೆ ಮಾಡಿದೀನಿ ಅಂತ ನಾನು ಹೇಳ್ತಿಲ್ಲ. ನನ್ನ ಕಷ್ಟದಿಂದ, ನೀವು ಕೊಟ್ಟಿರೋ ಪ್ರೀತಿಯಿಂದಾನೇ ನಾವು ಬಂದಿರೋದು. ಬಟ್ ಯಾರೋ ಈ ತರ ಮಾಡಿದ್ರೆ ನಿಮ್ಗೆ ಬೇಜಾರಾಗುತ್ತಾ ಹೇಳಿ? ನಂಗೆ ನಿಜವಾಗ್ಲೂ ಹೆವಿ ಬೇಜಾರಾಗ್ತಿದೆ. ಅಮ್ಮ ನಿಮ್ಗೆ ಹೆಂಗ್ ಅನ್ಸ್ತಮ್ಮ? ನನಗೆ ಒಂದು ಕ್ಷಣ ಅಂತೂ ಅಮ್ಮ ನನ್ನ ಅಕೌಂಟ್ ಇಲ್ಲ ಅಂದಿದ ತಕ್ಷಣ ನನಗೆ ತುಂಬಾ ಬೇಜಾರಾಯ್ತು. ಯಾಕೆ ಅಂದ್ರೆ ಅವ್ನ್ ಪಟ್ಟಿರೋ ಕಷ್ಟ, ಅವ್ನ್ ತಿಂತಾರೋ ಏಟುಗಳು, ನೀವು ಒಬ್ರು ನಗ್ಬೇಕು ಅಂದ್ರೆ ಅವ್ನ್ ಎಷ್ಟು ಎಫರ್ಟ್ ಹಾಕಿರ್ತಾನೆ ಅಂತ ನೀವು ತಿಳ್ಕೊಬೇಕಷ್ಟೇ. ಯಾರು ಈ ತರ ಆಕ್ಟ್ ಮಾಡ್ಬಿಡ್ರಿ ಪಾಪ ಅವನ ಅಕೌಂಟ್ ಮುಕ್ಕುಸ್ ಮ್ಯಾಜಿಕ್ದು. ಗೈಸ್ ಬೇಕಂದ್ರೆ ನೋಡಿ, ನಾವೇನ್ ಸುಳ್ಳು ಹೇಳ್ತಿಲ್ಲ. ನಾವೇನೋ ಇದು ಅಮ್ಮ ಇದು ಅನ್ಕೊಂತಾರೆ ನಾವೇನೋ ಇದು ಸ್ಕ್ರಿಪ್ಟ್ ಮಾಡ್ತಾ ಇದೀವಿ. ಒಂದು ಲೋಗೋನೇ ಬರ್ತಾ ಇಲ್ಲ. ನಂದು ಲೋಗೋ ಕೂಡ ಚೇಂಜ್ ಆಗ್ಬಿಟ್ಟಿದೆ ಗುರು. ನೋಡಿ, ನಂದು ನಮ್ಮಮ್ಮ ಫೋಟೋ ಹಾಕೊಂಡಿನಿ. ಮೊದಲು ನಾನು ಇದು ಚಿಕ್ಕ ವಯಸ್ಸಲ್ಲಿ ನಂದು ಡ್ರೀಮ್ ಅದು ಲೋಗೋ ಹಾಕೋಬೇಕು ಅಂತ. ಮತ್ತೆ ಇವಾಗ ಹಾಕಿದ್ರೆ ಮತ್ತೆ ಅದೇ ಅಕೌಂಟು ಸಸ್ಪಿಷಿಯಸ್ ಅನ್ಸೋ ತೋರಿಸುತ್ತೆ ಅನ್ನೋ ಅಂತ ನಾನು ರಿಮೂವ್ ಮಾಡಿ ನಂದು ನಮ್ಮಮ್ಮದ್ ಹಾಕೊಂಡಿದೀನಿ. ಬ್ಯಾನರ್ ಕೂಡ ನಂಗೆ ಹಾಕಕ್ ಬರಲ್ರೋ. ನಮ್ಮ ತಾಯಣೆಗೂ ನಂಗೆ ಬ್ಯಾನರ್ ಕೂಡ ಹಾಕಕ್ ಬರಲ್ಲ. ಬೇಕಂದ್ರೆ ಬ್ಯಾನರು ಚೆಕ್ ಮಾಡಿ. ನಂಗೆ ಏನು ಒಂದು ಚೂರ್ ನಂಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ. ನಂಗೆ ಏನ್ ಗೊತ್ತಾ, ಲಿಟ್ರಲಿ ಹೇಳ್ತಾ ಇದೀನಿ, ಇನ್ನ ನಾನು ₹1 ಸಂಪಾದನೆ ಮಾಡಿಲ್ಲ ಯೂಟ್ಯೂಬ್ ಅಲ್ಲಿ. ನೀವ್ ಅನ್ಕೋಬಹುದಷ್ಟೇ. ನಾನು ತಿನ್ನೋ ಊಟದ ಮೇಲೆ ಹಣೆಗೂ ನಮ್ಮ ತಾಯಿನೂ ಇಲ್ಲೇ ಇದಾರೆ, ಬೇಕಂದ್ರೆ ಕೇಳಿ. ಇನ್ನ ₹1 ಸಹ ನಾನು ಯೂಟ್ಯೂಬ್ ಇಂದ ಎತ್ಕೊಂಡಿಲ್ಲ. ನಾನು ಜಸ್ಟ್ ನಿಮ್ ಮಕ್ಕದಲ್ಲಿ ನಗು ಬರ್ಬೇಕು, ಇಷ್ಟೇ ನನ್ಗೆ ಆಸೆ ಇರೋದು.
ನೀವು ನೋಡ್ರಿ ನನ್ಗೆ ದುಡ್ಡು ಮಾಡ್ಬಿಟ್ಟು ದೊಡ್ಡ ದೊಡ್ಡ ಕಾರ್ಗಳಲ್ಲಿ ತಿರುಗಬೇಕು ಶೋಕೆ ಇಲ್ಲ. ನೀವು ನೆಕ್ಸ್ಟ್ ನನ್ನ ಎಲ್ಲಾದ್ರೂ ನೋಡಿದ್ರೆ ಬ್ರೋ ಮುಕ್ಕುಸ್ ಮ್ಯಾಜಿಕ್ ಅಲ್ಲ ವಿಡಿಯೋಸ್ ಮಾಡ್ತಿರಲ್ಲ, ದೇವ್ರನ್ನ ಈ ಪ್ರೀತಿ ನಂಗೆ ಸಾಕು, ಇದನ್ ಬಿಟ್ಟು ನಾನು ಏನು ತುಂಬಾ ಎಕ್ಸ್ಪೆಕ್ಟ್ ಮಾಡಕ್ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ 0 ಇಂದ ಕರ್ಕೊಂಡ್ಬಂದು ಹೀರೋ ತನಕ ನಿಲ್ಸಿ ಯಾರೋ ಕಚಡ ಬೇವರ್ಸಿಗಳು ಬೇರೆಯವರು ನೀವು ಕೊಡ್ತಿರೋ ಇಷ್ಟ ವಿಡಿಯೋಸ್ನೆಲ್ಲ ಅವರು ಹೆಂಗೋ ಹೆಂಗೋ ಬರುತ್ತೆ ನಿಮ್ ಮನ್ಸು. ನಿಜ ಗಾಯ್ಸ್, ಈ ತರ ಮಾಡಕ್ ಹೋಗ್ಬೇಡಿ. ನನ್ಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದಿರೋ, ನಮ್ಮ ಅಮ್ಮ ಫ್ಯಾನ್ಸ್ ಎಷ್ಟು ಜನ ಇದಿರೋ ತುಂಬಾ ಥ್ಯಾಂಕ್ಸ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮುಂದೆ ಇವಾಗ ತನಕ ಒಂದ್ ನೋಡಿದ್ರಾ, ಇಲ್ಲಿ ತನಕ ಇನ್ನೊಂದ್ ನೋಡ್ತೀರಾ ಗೈಸ್. ನಾನು ಅಮ್ಮ ಇದವ್ರಿಗೆ ಹೇಳಲ್ಲ, ಓಪನ್ ಆಗಿ ಹೇಳ್ತಾ ಇದೀನಿ, ನಾನು ಅಮ್ಮ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಹೋಗ್ಬಿಟ್ಟು ವಿಡಿಯೋಸ್ ಮಾಡ್ತೀವಿ ಗೈಸ್. ಅತಿ ಶೀಘ್ರದಲ್ಲೇ ಬರುತ್ತೆ. ಫಸ್ಟ್ ನಾವು ನಮ್ಮ ಸ್ಟೇಟ್ ನ ಕವರ್ ಮಾಡೋಣ, ನೆಕ್ಸ್ಟ್ ನಮ್ಮ ಇಂಡಿಯನ್ ಕವರ್ ಮಾಡಿ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಹೋಗೋಣ. ಇದೇ ನನ್ನ ಪ್ಲಾನ್ ಇರೋದು. ನಮ್ ಜೊತೆ ನೀವಿರಿ, ನಿಮ್ ಜೊತೆ ನಾವಿರ್ತೀನಿ, ಪಕ್ಕ ಎಂಟರ್ಟೈನ್ಮೆಂಟ್ ಕೊಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮುಕ್ಕುಸ್ ಫ್ಯಾಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್.